ನಮಸ್ಕಾರ. ನಾನು ವಿನಾಯಕ್ ಮೈಳಿ. ಏನಪ್ಪ ಅಂದರೆ ನೋಡಿರಿ, ನಮ್ಮ ಎಲೆ ಚುಕ್ಕಿ ರೋಗದ ಪರಿಣಾಮ ತೋಟದಲ್ಲಿ ಹೊಗೆ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ನೋಡಿ, ಈ ರೀತಿಯಾಗಿ ಚುಕ್ಕಿ ರೋಗಗಳು ಎಲ್ಲ ಗಿಡಗಳಲ್ಲೂ ಕಾಣ್ತಿದೆ. ಹಾಗಾಗಿ ಕೃಷಿ ಇಲಾಖೆಯವರು ಕೊಟ್ಟ ಮಾಹಿತಿ ಪ್ರಕಾರ ತೋಟದಲ್ಲಿ ಇರುವಂಥ ಅಡಿಕೆ ರೌದೆ ಅಂತೀರ, ಅದನ್ನು ಕಡಿದು ಬಿಟ್ಟು ಅದೇ ತೋಟದಲ್ಲೇ ಬೆಂಕಿ ಹಾಕಬೇಕು. ಈ ರೀತಿಯಾಗಿ ಹೊಗೆ ಎಬ್ಸಿದ್ರೆ ಫಂಗಲ್ಸ್ಗಳು ಸಾಯ್ತವೆ ಅಂಥೇಳಿ ಒಂದಿಷ್ಟು ಮಾಹಿತಿ. ಹೀಗೆ ತೋಟ ಉಳಿಸ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಹೆಜ್ಜೆ ಅಷ್ಟೇ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ತುಂಬ ಬೇಸರ ಸಂಗತಿ. ಯಾಕೆ ಅಂದರೆ ನಾವೆಲ್ಲರೂ ಶರಾವತಿ ಮುಳುಗಡೆ ಸಂತ್ರಸ್ತರು. ಸರಿಸುಮಾರು 10 ವರ್ಷ ಅಷ್ಟೇ ಆಯಿತು ನಾವೆಲ್ಲರೂ ಒಂದು ಜೀವನನ ಶರಾವತಿ ಮುಳುಗಡೆಯಿಂದ ದಡ ಹತ್ತಿ ನಿಂತು ಒಂದು ಜೀವನವನ್ನು ಕಟ್ಕೊಂಡಿದ್ದು. ಈ ಕರೂರು ಬಾರಂಗಿ ಹೋಬಳಿ ಇದೆಯಲ್ಲ, ನಮ್ಮ ಸಾಗರ ತಾಲೂಕಲ್ಲಿ ನಾವೆಲ್ಲರೂ ಒಂದು ಕಡೆ ಜೋರಾದ ಮಳೆ, ಇನ್ನೊಂದು ಕಡೆ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇನ್ನೂ ಸಿಕ್ಕಿಲ್ಲ ಅಂಥ ಒಂದು ದ್ವೀಪದಲ್ಲಿ ನಾವೆಲ್ಲರೂ ಬದುಕ್ತಿರೋಂಥ ಒಂದು ಸನ್ನಿವೇಶ. ಅಂಥದ್ರಲ್ಲಿ ಏನೋ ಒಂದಿಷ್ಟು ರೈತರು ಈ ರೀತಿಯಾಗಿ ಒಂದು 100-200 ಮರಗಳನ್ನ ಹಾಕ್ಕೊಂಡು ಅವರದ್ದು ಒಂದು ಜೀವನಗಳನ್ನ ಕಟ್ಕೊಳ್ಳೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಎಲೆ ಚುಕ್ಕಿ ರೋಗ ಬಂದು ಅಬ್ಬರಿಸಿದೆಯಲ್ಲ, ಇದು ರೈತರಿಗೆ ಬಹಳ ರೀತಿಯಾದಂಥ ಒಂದು ಹೊಡೆತ ತಂದುಕೊಟ್ಟಿದೆ ಅಂದರೆ ತಪ್ಪಾಗಲಾರದು. ಇದು ಪ್ರಕೃತಿ ವಿಕೋಪ, ಅದರಲ್ಲಿ ಎರಡನೇ ಮಾತಿಲ್ಲ. ಹೌದು, ಆದರೆ ಇದಕ್ಕೊಂದು ಪರಿಹಾರ ಬೇಕೇ ಅಲ್ವಾ? ಸುಮಾರು 5-6 ವರ್ಷ ಆಯಿತು. ಕೃಷಿ ಇಲಾಖೆಗಳು ಮಾರ್ಗದರ್ಶನ ಬರ್ತೀರಾ, ಆ ಔಷಧಿ ಅಂತೀರಾ, ಈ ಔಷಧಿ ಅಂತೀರಾ, ಹೊಡಿತಾ ಇದ್ದೀವಿ. ಔಷಧಿಗಳನ್ನೂ ಹೊಡೆದಿದ್ದೀವಿ. ಜೊತೆಯಲ್ಲಿ ನೋಡಿರಿ, ಮರಗಳು ನೋಡ್ರೆ ಔಷಧಿಗಳನ್ನೂ ಹೊಡೆದಿದ್ದೀವಿ. ಅದ್ರ ಜೊತೆಯಲ್ಲಿ ಹಲವಾರು ರೀತಿಯಾದಂಥ, ನೀವು ಹೇಳ್ದಂಗೆ ನೋಡಿರಿ, ಈಗ ತಾನೇ ನಾನು ಬೆಂಕಿ ಹಾಕಿ ಹೊಗೆ ಹಾಕಿದ್ವಿ. ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ನಮ್ಮಲ್ಲಾದಂಥ ಪ್ರಯತ್ನಗಳು ನಾವು ಮಾಡ್ತಾನೇ ಇದ್ದೀವಿ. ಆದರೂ ಸಹಿತ ಇದಕ್ಕೆ ಸರಿಯಾದ ರೀತಿಯಂಥ ಒಂದು ಮೆಡಿಷನ್ ನಮಗಿನ್ನೂ ಲಭ್ಯವಾಗಿಲ್ಲ. ದಯಮಾಡಿ ಮಾಹಿತಿಗಳಿದ್ದರೆ ದಯಮಾಡಿ ಶೇರ್ ಮಾಡಿ, ಎಲ್ಲ ರೈತರಿಗೂ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ದಯಮಾಡಿ ಸರ್ಕಾರಗಳು ಮತ್ತು ಮಾನ್ಯ ನಮ್ಮ ತಾಲೂಕಿನ ಶಾಸಕರು ಹಾಗೆ ಕೃಷಿ ಇಲಾಖೆಯವರು ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕಂತ ವಿನಂತಿಸ್ತಿದ್ದೀನಿ. ಯಾಕೆಂದರೆ ಈ ಒಂದು ಚುಕ್ಕಿ ರೋಗ ಇದೆಯಲ್ಲ, ಇದು ಕೇವಲ ಸಾಗರ ತಾಲೂಕಿಗೆ ಮಾತ್ರ ಸೀಮಿತ ಆಗಲ್ಲ. ಯಥೇಚ್ಛವಾಗಿ ಶಿವಮೊಗ್ಗ ಜಿಲ್ಲೆ ಅಡಿಕೆ ಬೆಳೆಗೆ ಅವಲಂಬಿತವಾಗಿದ್ದಂಥ ಒಂದು ಜಿಲ್ಲೆ. ಹಾಗಾಗಿ ಇದರ ಪರಿಣಾಮ ಬೇರೆ ಕಡೆ ಹೋಗದಿರಲಿ ಅನ್ನೋ ಒಂದು ಉದ್ದೇಶ ಮತ್ತು ಉಳಿದಿರುವ ಸ್ವಲ್ಪ ಮಟ್ಟಿಗೆ ಇರುವಂಥ ತೋಟಗಳನ್ನ ರಕ್ಷಿಸಿಕೊಳ್ಳುವ ಒಂದು ಹಂಬಲದಿಂದ ವಿನಂತಿಸಿಕೊಳ್ಳುತ್ತಿದ್ವಿ. ಹಾಗೆ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿ ಗೊತ್ತಿದ್ದು ಈ ರೀತಿಯಾಗಿ ಸಲಹೆಗಳನ್ನ ನೀಡ್ಬೋದು ಅನ್ನುವ ಯಾರು ಪ್ರಗತಿಪರ ರೈತರಿದೆ, ನಿಮ್ಮಲ್ಲಿರುವಂತಹ ಸಲಹೆಗಳನ್ನ ಖಂಡಿತವಾಗಿ ನೀಡಿ. ಒಂದಿಷ್ಟು ಮಂದಿಗೆ, ಒಂದಿಷ್ಟು ರೈತರಿಗೆ ಸಹಾಯವಾಗುತ್ತೆ. ಥ್ಯಾಂಕ್ ಯು ಆಲ್. ಶೇರ್ ಮಾಡಿ.